ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಸರ್ಕಾರ ನೀಡಿರುವಂತಹ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡಲಿದ್ದೇನೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡೋರಾಗಿದ್ದರೆ, ನಾನು ರೆಗ್ಯುಲರ್ ಆಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ಏನೇ ಅಪ್ಡೇಟ್ ಬಂದ್ರೂ ಅದರ ಆದೇಶ ಪ್ರತಿಯೊಂದಿಗೆ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ಇದರಿಂದ ನೀವು ವ್ಯಾಲಿಡ್ ಇನ್ಫಾರ್ಮೇಷನ್ಗಳನ್ನು ತಿಳ್ಕೊಳ್ಬೋದಾಗಿದೆ. ನೀವೇನಾದರೂ ಕೇಂದ್ರ ಸರ್ಕಾರಿ ನೌಕರರಾಗಿದ್ದರೆ ಅದರ ಬಗೆಗಿನ ರೀಸೆಂಟ್ ಅಪ್ಡೇಟ್ಸ್ಗಳನ್ನು ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪೆನ್ಷನರ್ಸ್ ಕೂಡ ಪೆನ್ಷನ್ ಕ್ಯಾಲ್ಕುಲೇಷನ್ ಬಗ್ಗೆ ಅಥವಾ ಪೆನ್ಷನ್ ಅಪ್ಡೇಟ್ ಬಗ್ಗೆ ಆಲ್ರೆಡಿ ಇನ್ಫಾರ್ಮೇಷನನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಇದಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ಸಬ್ಸ್ಕ್ರೈಬ್ ಬಟನ್ ಮಾಡಿಕೊಂಡು ನನ್ನ ಚಾನಲ್ ಪೇಜ್ಗೆ ಹೋಗಿ ಪ್ಲೇ ಲಿಸ್ಟಲ್ಲಿ ಕ್ಲಿಕ್ ಮಾಡಿದರೆ ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅನ್ನೋ ಜಾಗದಲ್ಲಿ ನಿಮಗೆ ಕೇಂದ್ರ ಸರ್ಕಾರಿ ನೌಕರರು, ರಾಜ್ಯ ಸರ್ಕಾರಿ ನೌಕರರು ಎಲ್ಲದರ ಬಗೆಗಿನ ನಿವೃತ್ತರು, ಕುಟುಂಬ ಪಿಂಚಣಿ ಪಡೆಯೋರು ಎಲ್ಲರ ಬಗೆಗಿನ ಲೇಟೆಸ್ಟ್ ಅಪ್ಡೇಟ್ಗಳು ತಿಳ್ಕೊಳ್ಬೋದಾಗಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ದಂಗೆ ನಿಮಗೆ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರ ಏನು ಹೊಸ ಸೂಚನೆ ನೀಡಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಏನು ಹೇಳಿದೆ ಅಂದರೆ, ಕರ್ನಾಟಕ ಸರ್ಕಾರಿ ನೌಕರರು ಹಬ್ಬದ ಮುಂಗಡ ಪಡೆಯಲು ಅಂದರೆ ಅಡ್ವಾನ್ಸ್ ಬೋನಸ್, ಹಬ್ಬಕ್ಕೆ ಫೆಸ್ಟಿವಲ್ ಬೋನಸ್ ಅಂತ ಏನು ಪಡೀತಾರೆ, ಅಧಿಸೂಚಿಸಿರುವ ಹಬ್ಬಗಳೊಂದಿಗೆ ಹೆಚ್ಚುವರಿಯಾಗಿ ಕೆಲವು ಹಬ್ಬಗಳನ್ನು ಸೇರ್ಪಡೆಗೊಳಿಸಿ ಕರ್ನಾಟಕ ಸರ್ಕಾರ ಆದೇಶ ಹೊರಡಿಸಿದೆ. ಸೊ ಏನಾಗ್ತಿತ್ತು ಇದುವರೆಗೆ ಅಂದರೆ, ಕೆಲವೇ ಹಬ್ಬಗಳಿಗೆ ಮಾತ್ರ ಗೌರ್ಮೆಂಟ್ ಎಂಪ್ಲಾಯೀಸು ಅಡ್ವಾನ್ಸ್ ಫೆಸ್ಟಿವ್ ಬೋನಸನ್ನು ತೆಗೆದುಕೊಳ್ಬೋದಾಗಿತ್ತು. ಅಡ್ವಾನ್ಸ್ ಹಣವನ್ನು ಪಡಿಬೇಕಾಗಿತ್ತು. ಹಬ್ಬದ ಮುಂಗಡ ಹಣವನ್ನು ಪಡೆಯಲು ಕೆಲವೇ ಹಬ್ಬಗಳಿಗೆ ಮಾತ್ರ ಅಲೋ ಮಾಡ್ತಿದ್ರು. ಆದರೆ ಆ ಪಟ್ಟಿಗೆ ಇನ್ನೂ ಹಲವಾರು ಹಬ್ಬಗಳನ್ನು ಸೇರಿಸಿದ್ದಾರೆ. ಸೊ ಅದ್ಯಾವ್ದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಮೂಲಕ ರಾಜ್ಯ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ನೀಡಿದಂತಾಗಿದೆ. ರಾಜ್ಯ ಸರ್ಕಾರಿ ನೌಕರರು ಹಬ್ಬದ ಮುಂಗಡ ಪಡೆಯಲು ಅಧಿಸೂಚಿಸಿರುವ ಹಬ್ಬಗಳೊಂದಿಗೆ ಹೆಚ್ಚುವರಿಯಾಗಿ ಕೆಲವು ಹಬ್ಬಗಳನ್ನು ಸೇರ್ಪಡೆಗೊಳಿಸುವ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ.ಎಸ್. ಷಡಾಕ್ಷರಿ ಅವರು ಸರ್ಕಾರದ ಕಾರ್ಯದರ್ಶಿಗಳಿಗೆ ಮನವಿ ಮೇರೆಗೆ ಹಬ್ಬಗಳನ್ನು ಸೇರ್ಪಡೆಗೊಳಿಸಿದ ಬಳಿಕ ಸರ್ಕಾರ ಆದೇಶಿಸಿದೆ. ಸೊ ಏನಂದರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ.ಎಸ್. ಷಡಾಕ್ಷರಿ ಅವರು ನಮಗೆ ಇವಾಗಲೇ ಇರುವಂಥ ಹಬ್ಬಗಳೊಟ್ಟಿಗೆ ಇನ್ನೂ ಕೆಲವು ಹಬ್ಬಗಳಿಗೆ ಫೆಸ್ಟಿವ್ ಬೋನಸ್ ಅಥವಾ ಹಬ್ಬದ ಮುಂಗಡ ಹಣ ಪಡೆಯಲು ಅಡ್ವಾನ್ಸ್ ಪಡೆಯಲಿಕ್ಕೋಸ್ಕರ ಅವಕಾಶ ಕಲ್ಪಿಸಬೇಕು ಅಂತ ಮನವಿ ಮಾಡಿದ್ರು. ಆ ಮನವಿಯನ್ನು ಅಂಗೀಕರಿಸಿ ರಾಜ್ಯ ಸರ್ಕಾರ ಈ ಆದೇಶವನ್ನು ಹೊರಡಿಸಿದೆ. ಇನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಸರ್ಕಾರದ ಅಧೀನ ಕಾರ್ಯದರ್ಶಿ ನಡವಳಿಯನ್ನು ಹೊರಡಿಸಿದ್ದು, ಸರ್ಕಾರದ ಆದೇಶಗಳ ಅನುಸಾರ ಹಬ್ಬಗಳಿಗಾಗಿ ಮುಂಗಡ ಹಣವನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ಮಂಜೂರು ಮಾಡಲು ನಿಗದಿಪಡಿಸಿದ ಅರ್ಜಿಯಲ್ಲಿ ಈ ಕೆಳಕಂಡ ಹಬ್ಬಗಳಿಗೆ ಮಾತ್ರ ಹಬ್ಬದ ಮುಂಗಡ ಹಣವನ್ನು ಮಂಜೂರು ಮಾಡಲಾಗುತ್ತಿದೆ. ಅಂದರೆ ಇವಾಗ ಏನು ಪಟ್ಟಿ 1, ಪಟ್ಟಿ 2 ಇದೆ. ಸೊ ಈ 2 ಪಟ್ಟಿಗಳಲ್ಲಿ ಯಾವ ಹಬ್ಬಗಳಿದೆಯೋ ಇದಿಷ್ಟು ಹಬ್ಬಗಳಿಗೆ ನೀವು ಹಬ್ಬದ ಮುಂಗಡ ಹಣವನ್ನು ಪಡೆದುಕೊಳ್ಬೋದಾಗಿದೆ ರಾಜ್ಯ ಸರ್ಕಾರಿ ನೌಕರರು. ಸೊ ಏನಂದರೆ, ಪಟ್ಟಿ 1ರಲ್ಲಿರೋ ಹಬ್ಬಗಳಿಗೆ ಆಲ್ರೆಡಿ ಇದುವರೆಗೆ ಅಲೌ ಮಾಡ್ತಿದ್ರು ಹಬ್ಬದ ಮುಂಗಡ ಹಣವನ್ನು ಪಡೆದುಕೊಳ್ಳಿಕ್ಕೆ. ಪಟ್ಟಿ 2ರಲ್ಲಿರುವಂತಹ ಹಬ್ಬಗಳನ್ನು ಇತ್ತೀಚೆಗೆ ಅಂದರೆ ಈಗ ಜನವರಿಯಿಂದ ಸೇರಿಸಿದ್ದಾರೆ. ಸೊ ಪಟ್ಟಿ 1ರಲ್ಲಿ ಯಾವ್ದ್ಯಾವುದು ಆಲ್ರೆಡಿ ಅಲೌ ಮಾಡ್ತಿದ್ದು ಅಂದರೆ ಸೌರಮಾನ ಯುಗಾದಿ ಅಥವಾ ಚಂದ್ರಮಾನ ಯುಗಾದಿ, ಮಕರ ಸಂಕ್ರಾಂತಿ, ದೀಪಾವಳಿ, ಗಣೇಶ ಚತುರ್ಥಿ, ರಂಜಾನ್, ಬಕ್ರೀದ್, ಈದ್ ಮಿಲಾದ್, ಈಸ್ಟರ್, ಗಣತಂತ್ರ ದಿನ, ಸ್ವಾತಂತ್ರ್ಯ ದಿನ, ದಸರಾ, ಇದು ಇಷ್ಟು, ಮತ್ತು ಒಂದು ಕ್ರಿಸ್ಮಸ್, ಇದಿಷ್ಟಕ್ಕೆ ಅಲೌ ಮಾಡ್ತಿದ್ರು. ಆದರೆ ಇದರೊಟ್ಟಿಗೆ ಪ್ರಸ್ತುತ ರಾಜ್ಯ ಸರ್ಕಾರಿ ನೌಕರರು ಹಬ್ಬದ ಮುಂಗಡ ಹಣವನ್ನು ಪಡೆಯಲು ಅಧಿಸೂಚಿಸಿರುವ ಹಬ್ಬಗಳೊಂದಿಗೆ ಈ ಕೆಳಕಂಡ ಹಬ್ಬಗಳನ್ನು ಹೆಚ್ಚುವರಿಯಾಗಿ ಸೇರ್ಪಡೆಗೊಳಿಸಲು ಸರ್ಕಾರವು ನಿರ್ಣಯಿಸುತ್ತದೆ. ಇದು ಆಲ್ರೆಡಿ ಇದ್ದಂಥ ಹಬ್ಬಗಳು. ಇದರೊಟ್ಟಿಗೆ ಯಾವುದ್ಯಾವುದನ್ನು ಸೇರಿಸಿದ್ದಾರೆ ಅಂದರೆ, ಮಹಾಶಿವರಾತ್ರಿ, ಶ್ರೀರಾಮನವಮಿ, ವರಮಹಾಲಕ್ಷ್ಮಿ ವ್ರತ, ಮಹಾಲಯ ಅಮಾವಾಸ್ಯೆ, ನಾಗರ ಪಂಚಮಿ, ಕನ್ನಡ ರಾಜ್ಯೋತ್ಸವ, ಹೋಳಿ ಹಬ್ಬ, ಬಸವ ಜಯಂತಿ. ಸೊ ಈ ಹಬ್ಬಗಳಿಗೂ ಕೂಡ ಹಬ್ಬದ ಮುಂಗಡ ಹಣವನ್ನು ಪಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರಿಂದ ಹಲವಾರು ಜನರಿಗೆ ಯೂಸ್ ಆಗುತ್ತೆ. ಯಾಕಂದರೆ ವರಮಹಾಲಕ್ಷ್ಮಿ ಆಗ್ಬೋದು, ಮಹಾಶಿವರಾತ್ರಿ ಇಂಥ ಹಬ್ಬಗಳನ್ನು ಹೋಳಿ ಹಬ್ಬ ತುಂಬ ಗ್ರ್ಯಾಂಡಾಗಿ ಆಚರಿಸಲಿಕ್ಕೆ ಇಷ್ಟಪಡ್ತಾರೆ. ಸೊ ಈ ಹಬ್ಬದ ಮುಂಗಡ ಹಣವನ್ನು ಇಂಥ ಹಬ್ಬಗಳಿಗೆ ನೀಡೋದ್ರಿಂದ ತುಂಬಾ ರಾಜ್ಯ ಸರ್ಕಾರಿ ನೌಕರರಿಗೆ ಹೆಲ್ಪ್ ಆಗಲಿದೆ, ಸಹಾಯ ಆಗಲಿದೆ. ಸೊ ಈ ಅಪ್ಡೇಟ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋನ ನೀವು ನಿಮ್ಮ ಕಲೀಗ್ಸ್ ಜೊತೆ ಕೂಡ ಶೇರ್ ಮಾಡಿ.
ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಕಮೆಂಟಲ್ಲಿ ತಿಳಿಸಿ ನಿಮಗೆ ಇನ್ಯಾವುದಾದ್ರೂ ಬೇರೆ ವಿಷಯಗಳ ಬಗ್ಗೆ ಡೌಟ್ ಇದ್ದರೆ. ಸೊ ಕೇಂದ್ರ ಸರ್ಕಾರ ಇದು 8ನೇ ವೇತನ ಆಯೋಗದ ಬಗ್ಗೆ ಮತ್ತು ಜನವರಿನ DA ಹೈಕ್ ಬಗ್ಗೆ ಹಲವಾರು ಜನ ಕೇಳ್ತಾ ಇದ್ರಿ. ಸದ್ಯಕ್ಕೆ ಅದರ ರಿಲೇಟೆಡ್ ಯಾವುದೇ ರೀತಿಯ ಆದೇಶ ಹೊರಡಿಸಿಲ್ಲ. ಸೊ ಹಾಗಾಗಿ ಅದನ್ನು ಆದೇಶ ಬಂದ ತಕ್ಷಣವೇ ಇನ್ನೊಮ್ಮೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗೂ ನಿಮಗೆ ಗೊತ್ತಿರ್ಬೋದು 70 ವರ್ಷದ ನಂತರ ಪೆನ್ಷನ್ ತಗೊಳ್ಳೋರಿಗೆ 10% ಎಕ್ಸ್ಟ್ರಾ ಹೈಕು ಬಗ್ಗೆ ತಿಳಿಸಿದ್ದ. ಸೊ ಅದರ ಬಗ್ಗೆನೂ ಈ ಸದ್ಯಕ್ಕೆ ಏನೂ ಆದೇಶ ಹೊರಡಿಸಿಲ್ಲ. ಈ ವರ್ಷದಲ್ಲಿ ಆ ಎಲ್ಲ ಏನು ಬಾಕಿ ಉಳಿದಿರುವಂಥ ವೇತನ ಆಯೋಗದ ಆದೇಶಗಳು ಜಾರಿಗೆ ಬರುವಂಥ ಸಂಭವ ಇದೆ. ಸೊ ಜಾರಿ ಆದ ತಕ್ಷಣ ಇಮಿಡಿಯೇಟಾಗಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿ ತಿಳಿಸ್ಕೊಡ್ತೀನಿ. ಇನ್ನೊಂದು ವಿಷಯ ಏನಂದರೆ ಮಹಿಳಾ ಸರ್ಕಾರಿ ನೌಕರರಿಗೆ ಋತುಚಕ್ರದ ರಜೆಯನ್ನು ಪಡೆದುಕೊಳ್ಳುವಂಥದ್ದು. ಇದರ ಬಗೆಗೂ ಕೂಡ ಸೊ ಆಲ್ರೆಡಿ ಆದೇಶವನ್ನು ಹೊರಡಿಸಿದ್ದಾರೆ. ಪ್ರತಿ ತಿಂಗಳು ನೀವು ಋತುಚಕ್ರದ ರಜೆಯನ್ನು ತೆಗೆದುಕೊಳ್ಬೋದು ಹಾಗೂ ಅದನ್ನು ಸಪ್ರೇಟ್ ಎಂಟ್ರಿ ಮಾಡಲಾಗುತ್ತೆ. ಅಂದರೆ ನಿಮ್ಮ ಸಿಕ್ ಲೀವ್ ಅಥವಾ ಕ್ಯಾಶುವಲ್ ಲೀವ್ ಜೊತೆ ಕಂಬೈನ್ ಮಾಡಿದ್ರೆ ಅದನ್ನು ಸಪ್ರೇಟ್ ಎಂಟ್ರಿ ಅಂತ ಪರಿಗಣಿಸಲಾಗುತ್ತೆ. ಆದರೆ ಇದರ ಬಗ್ಗೆ ಇನ್ನೂ ಹಲವಾರು ಡಿಸ್ಕಷನ್ಗಳು ನಡೀತಿರೋದ್ರಿಂದ ನಾನು ಆದೇಶ ಪ್ರತಿಯನ್ನು ಅಪ್ಲೋಡ್ ಮಾಡಿಲ್ಲ. ಅದು ಫೈನಲೈಸ್ ಆದಮೇಲೆ ನಾನು ಖಂಡಿತವಾಗಿಯೂ ಅಂದರೆ ಒಂದ್ಸಲ ಆದೇಶ ಹೊರಡಿಸಿದ್ರು ಆದರೆ ಅದರ ಮೇಲೆ ಇನ್ನೂ ಡಿಸ್ಕಷನ್ಸ್ ಆಗ್ತಾ ಇದೆ. ಸೊ ಹಾಗಾಗಿ ಹೈಕೋರ್ಟಲ್ಲಿ ಡಿಸ್ಕಷನ್ಸ್ ಆಗ್ತಿರೋದ್ರಿಂದ ಆದೇಶ ಪ್ರತಿಯನ್ನು ಹಾಕಿಲ್ಲ. ಸೊ ಅದು ಫೈನಲ್ ಆದಮೇಲೆ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೂ ಯಾರಿಗಾದರೂ ಈಗ ಹೊಸ ವರ್ಷದಲ್ಲಿ ಟ್ಯಾಕ್ಸ್ ಸೇವಿಂಗ್ ಸ್ಕೀಮ್ಸ್ ಯಾವುದೆಲ್ಲ ಉಪಯುಕ್ತ ಆಗುತ್ತೆ, ಪೋಸ್ಟ್ ಆಫೀಸಲ್ಲಿ ಯಾವ ಸ್ಕೀಮಿಗೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಬರುತ್ತೆ, ಇಂಥ ಟಾಪಿಕ್ಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ನಾನು ಖಂಡಿತವಾಗಿಯೂ ನೆಕ್ಸ್ಟ್ ವೀಡಿಯೋದಲ್ಲಿ ಆ ಥರ ಟಾಪಿಕ್ಸ್ಗಳ ಮೇಲೆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲವಾರು ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ಅದರ ಡೀಟೇಲ್ಸ್ ಬಗ್ಗೆ ಅದರ ಬೆನಿಫಿಟ್ಸ್ಗಳ ಬಗ್ಗೆ ತಿಳ್ಕೊಳ್ಳೋದ್ರಿಂದ ನಮಗೆ ಯಾವುದು ಬೆಸ್ಟ್ ಸೂಟ್ ಆಗುತ್ತೆ ಅಂತ ನೋಡಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ನಿಮ್ಗೆ ಆ ಟಾಪಿಕ್ಗಳ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ನಾನು ಅಂದರೆ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಟಾಪಿಕ್ಗಳ ಬಗ್ಗೆ ವಿಡಿಯೋ ಮಾಡೋದು ಬೇಕಾ ಬೇಡವಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. DA ಹೈಕ್ ಬಗ್ಗೆ ನಾನು ಆಲ್ರೆಡಿ ಹೇಳಿದಾಗೆ ಏನೂ ಅಪ್ಡೇಟ್ಸ್ಗಳು ಸದ್ಯಕ್ಕೆ ಬಂದಿಲ್ಲ. ಆದೇಶ ಪ್ರತಿ ಬಂದ ತಕ್ಷಣ ನಾನೇ ಅಪ್ಡೇಟ್ ಮಾಡ್ತೀನಿ ವಿಡಿಯೋನ. ಹಾಗೂ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಪ್ಲೇ ಲಿಸ್ಟಿಗೆ ಹೋಗೋದು, ಚೆಕ್ ಮಾಡೋದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ತಿಳಿಸಿ. ನಾನು ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಧನ್ಯವಾದಗಳು.